ಪ್ರವೀಣ್, ಅನೀಶ್ ಹೇಳ್ತಾ ಇದ್ರು ಸುಮಾರು 6 ವರ್ಷಗಳಿಂದ ಜೊತೆಗಿದ್ದವ್ರು ನೀವು ಅಂಥೇಳಿ, ಎಲ್ಲವನ್ನ ಕಷ್ಟ ಸುಖಗಳನ್ನು ಜೊತೆಯಾಗಿ ಹಂಚಿಕೊಂಡವರು. ಈ ಕ್ಷಣದಲ್ಲಿ ರಾಕೇಶ್ ನಿಮ್ಮ ಜೊತೆಗಿಲ್ಲ, ಭೌತಿಕವಾಗಿಲ್ಲ, ಬಹುಶಃ ಅವರ ಅಸ್ತಿತ್ವ ಇದೆ ಅಂತ ಅನ್ಸುತ್ತೆ, ನಮ್ಮೆಲ್ಲರ ಸುತ್ತಮುತ್ತ ಇರುತ್ತೆ ಅಂತ ಅನ್ಸುತ್ತೆ, ನಿಮ್ಮ ಆತ್ಮೀಯರ ಸುತ್ತಮುತ್ತ ಖಂಡಿತ ಅವರಿದ್ದೇ ಇರ್ತಾರೆ, ಬಟ್ ಭೌತಿಕವಾಗಿ ಅವರಿಲ್ಲ. ಎಷ್ಟು ನೋವು ಕೊಡ್ತಾ ಇದೆ, ಎಷ್ಟು ಕಾಡ್ತಾ ಇದೆ ಆ ನೆನಪು? ಖಂಡಿತವಾಗ್ಲೂ ಕಾಡುತ್ತೆ. ಯಾಕಂದರೆ ಬ್ಯಾಂಗ್ಳೂರಿಗೆ ಬಂದಾಗ ನನಗೆ ಅವನಿಗೆ ನಾನು ಹಿಂಗೆ ಇದ್ದಿದ್ದು 6 ವರ್ಷದಿಂದ ಅದೇ ಆಗಿತ್ತು. ಮೊನ್ನೆ ಮಧ್ಯಾಹ್ನದವರೆಗೂ ನಾನೇ ಫೋನ್ ಮಾಡಿ ಕರೆದೆ, ಯಾರೋ ನಾವೆಲ್ಲ ಫ್ರೆಂಡ್ಸು ವಂಡರ್ಗಳ ಪ್ಲ್ಯಾನ್ ಮಾಡ್ತಿದ್ದೀವಿ, ನೀನಿಲ್ಲ ಅಂದರೆ ಆಗಲ್ಲ ಬಾ ಅಂದಿದ್ದಕ್ಕೆ ಅವ್ನು ಕೊನೆಗೆ ಹೇಳಿದ ಮಾತದೆ, ನಾನು ಫ್ರೆಂಡ್ಸ್ ಇದ್ದು ಇಲ್ಲಿ ಸ್ವಲ್ಪ ಫಂಕ್ಷನ್ಸ್ ಇದೆ ಕಂಟಿನ್ಯೂಸ್ ಆಗಿ, ಇವಾಗ ಊರಲ್ಲಿದ್ದೀನಿ ಬರೋಕ್ಕಾಗಲ್ಲ ಅಂತ ಹೇಳಿದೆ. ಸರಿ ಆಯಿತು ಅಂತ ಹೇಳಿದೆ. ಅವನು ಒಳ್ಳೆತನ ಅದೇ, ಅಂದರೆ ಫ್ಯಾಮಿಲಿ ಬೇಕು, ಅದ್ರ ಮಧ್ಯೆ ಫ್ರೆಂಡ್ಸ್ಗಳು ತುಂಬ ಇಂಪಾರ್ಟೆಂಟ್ ಅವನಿಗೆ. ಅದೇ ಒಂದು ಒಳ್ಳೆ, ನನಗೂ ಪರಿಚಯ ಇಲ್ಲ ಯಾರು ಫ್ರೆಂಡ್ಸು, ಯಾರು ಮೆಹಂದಿ ಕಾರ್ಯಕ್ರಮಕ್ಕೆ ಹೋಗಿದ್ದಾನೆ ಅಂತ. ನಿನ್ನೆ ಬೆಳಿಗ್ಗೆ 2 ಗಂಟೆಗೆ ಫೋನ್ ಬಂದಾಗ ಜೀವನ ಹೋದಾಗ ಅವನ ಸಕ್ಸಸ್ ಬಗ್ಗೆ ಮಾತಾಡಬೇಕಿತ್ತು ನಾವು ಇಷ್ಟೊತ್ತಲ್ಲಿ, ಅವನ ಮರಣದ ಬಗ್ಗೆ ಮಾತಾಡ್ತಿದ್ದೀವಿ. ಗೊತ್ತಿಲ್ಲ, ನಮ್ಗೆ ಅದೃಷ್ಟ ಇಲ್ಲ ಅವನ್ನ ಉಳಿಸ್ಕೊಳ್ಳೋಕ್ಕೆ ಆಗಿರ್ಬೋದು. ಅಂಥ ವ್ಯಕ್ತಿ ತುಂಬ ಕಷ್ಟ ಸಿಗೋದು. ಅವನಿದ್ದರೆ ಅಳು ಅನ್ನೋದು ಯಾವತ್ತೂ ಇಲ್ಲ, ಬರೀ ನಗು ನಗು, ಸಂತೋಷ, ಖುಷಿ. ಅವನಿರ್ಬೇಕು ಅನ್ಸೋದು ಎಲ್ಲ ಟೈಮಲ್ಲಿ. ಬಟ್ ಇನ್ನು ಮುಂದೆ ಪರ್ಮನೆಂಟ್ ಇಲ್ಲ ಅಷ್ಟೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.